ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲಿಯೇ ಗೋಧಿ ಹಿಟ್ಟಿನ ಬಿಸ್ಕೆಟ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಓಟ್ಸ್ ತೊಗೊಂಡಿದ್ದೀನಿ, ಅಂದರೆ ಮನೆಯಲ್ಲಿ ಓಟ್ಸ್ ಇತ್ತು ಅದಕ್ಕೆ ಹಾಕಿದ್ದೀನಿ, ಇಲ್ಲಾಂದರೆ ಬೇಡ. ಓಟ್ಸನ್ನು 1 ಗ್ಲಾಸ್ ಅಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ 2 ಸ್ಪೂನ್ ಸಕ್ಕರೆ ಹಾಕಿ ಹುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. 2 ರಿಂದ 3 ಗ್ಲಾಸ್ ಗೋಧಿ ಹಿಟ್ಟು ಸೇರಿಸಿ, 1 ಗ್ಲಾಸ್ ಓಟ್ಸ್ ಹಾಕಿದರೆ 3 ಗ್ಲಾಸ್ ಗೋಧಿ ಹಿಟ್ಟು ಸಾಕಾಗ್ಬೋದು. ಆಮೇಲೆ ಅದಕ್ಕೇ ಸ್ವಲ್ಪ ಬೆಲ್ಲ ಪೌಡರ್ ಇತ್ತು, ಬೆಲ್ಲ ಪೌಡರ್ ಇಲ್ಲ ಅಂದರೆ ಅಚ್ಚು ಬೆಲ್ಲನ ಪುಡಿ ಮಾಡಿಕೊಂಡು ಹಾಕಿ, ಅದಕ್ಕೇ ಸ್ವಲ್ಪ ಉಪ್ಪು ಸೇರಿಸಿ, ಹಾಗೆಯೇ ಸ್ವಲ್ಪ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ 1 ಸ್ಪೂನಷ್ಟು ಸೇರಿಸಿ, ಆಮೇಲೆ ಅದಿಲ್ಲ ಅಂದರೆ ಇನೋ ಆದರೂ ಆಗುತ್ತೆ. ಇನೋಗೆ 1 ಸ್ಪೂನು ಹಾಕಿ, 1 ಸ್ಪೂನು 1.5 ಸ್ಪೂನಷ್ಟು ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಅದಕ್ಕೆ ಕಾಯಿಸಿ ಆರಿಸಿದಂಥ ಹಾಲಿನಲ್ಲಿಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೀರು ಸೇರಿಸೋದಕ್ಕಿಂತ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅದನ್ನು ಗಟ್ಟಿಯಾಗಿ ನಾದ್ಕೊಳ್ಳಿ, ಅಂದರೆ ಚಪಾತಿ ಹಿಟ್ಟಿಗಿಂತನೂ ಗಟ್ಟಿಯಾಗಿ ಆಗಬೇಕು. ಚಪಾತಿ ಹಿಟ್ಟಿನಷ್ಟು ಸ್ಮೂತ್ ಮಾಡಿಕೊಂಡ್ರೆ ಬಿಸ್ಕೆಟ್ಗಳು ಆಮೇಲೆ ಸ್ಮೂತ್ ಆಗಿಬಿಡುತ್ತೆ, ಕ್ರಿಸ್ಪಿನೆಸ್ ಕಡಿಮೆ ಇರುತ್ತೆ, ಗರಿ ಗರಿಯಾಗಿ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಹಾಲು ಸೇರಿಸ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನಾದಿದ ಮೇಲೆ ಅದನ್ನು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೊಂಡ್ರೆ ಆಯಿತು. ಎಲ್ಲ ನಾದಿದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ, ಯಾಕಂದರೆ ತುಪ್ಪ ಹಾಕೋದ್ರಿಂದ ಬಿಸ್ಕೆಟ್ ಟೇಸ್ಟ್ ಚೆನ್ನಾಗಿ ಬರುತ್ತೇನೆ. ಆಗ ಮತ್ತು ಮಕ್ಕಳಿಗೆ ತಿನ್ನೋದಕ್ಕೂ ತುಪ್ಪ ಕೊಟ್ಟರೆ ಒಳ್ಳೇದಲ್ವಾ. ಡೈರೆಕ್ಟ್ ತುಪ್ಪ ತಿನ್ನಲ್ಲ ಅನ್ನೋರು ಇದಕ್ಕೆ ಹಾಕಿ ಈ ಥರ ಮಾಡ್ಕೊಂಡು ಕೊಡ್ಬೋದು. ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ರೌಂಡ್ ಶೇಪಲ್ಲಿ ಮಾಡಬೇಕು ಅಂತೇಳಿ ನಾನು ಒಂದು ಇಡ್ಲಿ ಮೇಕರ್ ಕಪ್ ಇತ್ತು, ಅದರಲ್ಲಿ ಅದನ್ನು ಒತ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂದರೆ ಫುಲ್ ಚಪಾತಿ ಹಿಟ್ಟನ್ನು ರೌಂಡ್ ಮಾಡ್ಕೊಂಡ್ಬಿಟ್ಟು ಚಾಕುನ ಸಹಾಯದಿಂದ ರೌಂಡಾಗಿ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಲಟ್ಟಿಸ್ಕೊಂಡ್ಬಿಟ್ಟು ಅದನ್ನು ಚಾಕು ಸಹಾಯದಿಂದ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಬೋದು. ಯಾವ ಶೇಪಲ್ಲಿ ನಿಮಗೆ ಬೇಕು ಆ ಶೇಪಲ್ಲಿ ಮಾಡ್ಕೊಂಡ್ರೆ ಆಯಿತು. ನಾನು ಇದನ್ನೆಲ್ಲ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಪ್ಲೈನಾಗಿಯೇ ಮಾಡಿಕೊಂಡೆ ಫಸ್ಟಿಗೆ. ಆಮೇಲೆ ನನ್ನ ಮಗ ಅಂದ ಪ್ಲೈನಾಗಿ ಬೇಡಮ್ಮ, ಅದಕ್ಕೆ ಸ್ವಲ್ಪ ಫೋರ್ಕ್ ಸ್ಪೂನಲ್ಲಿ ಈ ಥರ ಮಾರ್ಕ್ ಮಾಡಿದರೆ ಬಿಸ್ಕೆಟ್ ಶೇಪ್ ಇದೆಲ್ಲೇ ಬರ್ಬೋದು, ಲೈನ್ ಎಳೆಯೋದಕ್ಕೆ ಅಂತ. ನಾನು ಫೋರ್ಕ್ ಸ್ಪೂನಲ್ಲಿ ಈ ಥರ ಮಾಡ್ತಾ ಇದ್ದೀನಿ, ನೋಡಬೇಕು ಆದಮೇಲೆ ಯಾವ ಥರ ಬರುತ್ತೆ ಅಂತ. ಎಲ್ಲ ಬಿಸ್ಕೆಟ್ಗಳನ್ನು ಅದೇ ಥರ ಮಾಡಿಕೊಂಡೆ. ಚಪಾತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ ಸ್ವಲ್ಪ ಸ್ಮೂತಾಗಿಯೇ ಇದೆ. ಇದು ಫಸ್ಟ್ ನಾನು ಮಾಡಿದ್ದಲ್ವ, ನಾನು ಟ್ರೈ ಮಾಡಿರಲಿಲ್ಲ ಈ ಮೊದಲು, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಮೂತಾಗಿ ಮಾಡಿಕೊಂಡೆ. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಅದು ಸ್ಟೀಮರಲ್ಲಿ ಇಡೋದಲ್ಲ, ನಾವು ಓವೆನ್ ಇದ್ದರೆ ಸುಲಭ ಆಗುತ್ತೆ. ಅದರಲ್ಲಿ ಎಷ್ಟು ಟೆಂಪ್ರೇಚರ್ ಸೆಟ್ ಮಾಡಿ ಇಟ್ಟರೆ ಅದರಲ್ಲಿ ಬೇಗ ಡ್ರೈ ಆಗಿ ಆಗುತ್ತೆ, ಗರಿ ಗರಿಯಾಗಿ ಬರುತ್ತೆ. ನನಗೆ ಓವನ್ ಇಲ್ಲ ಅಂತಿದ್ದವರು ಸ್ಟೀಮರಲ್ಲಿ ಅಥವಾ ಇಡ್ಲಿ ಮೇಕರೆಲ್ಲ ಏನಾದರೂ ಮಾಡೋದು ಅಂತಿದ್ದರೆ ಅದು ಸ್ವಲ್ಪ ಬಾಯ್ಲ್ ಆಗುವಾಗ ವಾಟ್ರ್ ಇದಾಗುತ್ತಲ್ವ, ಅದಕ್ಕೆ ಹಬೆ ಅದರಲ್ಲೇ ನಿಂತಾಗ ಅದು ಸ್ಮೂತಾಗಿರುತ್ತೆ. ಆಮೇಲೆ ಹೊರಗಡೆ ಇಟ್ಟು ತಣ್ಣಗಾದ್ಮೇಲೆ ಅದು ಕ್ರಿಸ್ಪಿನೆಸ್ ಬರೋದು. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ಬೋದು. ಇದರ ಮೇಲೆ ಇನ್ನೂ ಬಾದಾಮಿ ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳಿದ್ದರೆ ಅದನ್ನು ಕಟ್ ಮಾಡಿಕೊಂಡು ಇಡ್ಬೋದು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಇದರ ಮೇಲೆ ಹೀಗೆ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಬೆಂದ ಮೇಲೆ. ಕೆಲವು ಮಕ್ಕಳಿಗೆ ಅದು ಇಷ್ಟ ಆಗಲ್ಲ, ಬಾಯಿಯಲ್ಲಿ ಇಡಿ ಸಿಕ್ಕಿದ್ರೆ ಅದೆಲ್ಲ ಕಿತ್ತಾಕ್ತಾರಲ್ವ, ಅದಕ್ಕೆ ನಾನು ಏನು ಇಟ್ಟಿಲ್ಲ, ನೋಡೋಣ ಫಸ್ಟ್ ಟೈಮ್ ಮಾಡಿದ್ದೀನಲ್ಲ ಅಂತ. ಒಂದೇ ರೌಂಡ್ ಶೇಪಲ್ಲಿ ಬೇಡ ಅಂತ ಬೇರೆ ಏನಾದರೂ ಶೇಪಲ್ಲಿ ಮಾಡೋಣ ಅಂತ ಹಾರ್ಟ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಆದಮೇಲೆ ಈ ಥರ ಮಾಡೋದಾದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇಡ್ಲಿ ಕಪ್ಪಿಗೆ ಮತ್ತು ಕೆಳಗೆ ಪಾತ್ರೆ ಯಾವ್ದು ಇಟ್ಕೊಂಡು ಮಾಡ್ತೀರೋ ಅದಕ್ಕೆ, ಯಾಕಂದರೆ ಸುಲಭದಲ್ಲಿ ತೆಗಿಯೋಕ್ಕೆ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾರ್ಕ್ ಮಾಡೋದ್ರಿಂದ ಬಿಸ್ಕೆಟ್ ಸೇಮ್ ಯಾವುದು ಗುಡ್ಡೆ ಬಿಸ್ಕೆಟೆಲ್ಲ ಏನು ಬರುತ್ತೋ ಅದೇ ಥರ ಬರ್ಬೋದು ಅನ್ನೋದು ಇದು. ನಾನು ಫಸ್ಟೇ ಸ್ಟೀಮರನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೆ, ಅದರಲ್ಲೇ ನೀರು ಬಿಸಿ ಆದಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಇಟ್ಟು 20 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ನೋಡಿ 20 ನಿಮಿಷದ ಮೇಲೆ ಈ ಥರ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ನಾವು ಸೋಡಾ ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಬಿಸ್ಕೆಟ್ ಸೇಮ್ ಬಿಸ್ಕೆಟ್ ಟೈಪಲ್ಲೇ ಬಂದಿದೆ. ಬಟ್ ಕ್ರಿಸ್ಪಿನೆಸ್ ಕಡಿಮೆ ಇತ್ತು, ಅಂದರೆ ಇದು ಬಿಸಿಯಲ್ಲಿದ್ದಾಗ ಮೆತ್ತಗಿರುತ್ತೆ. ಅದು ತಣ್ಣಗಾಗಕ್ಕೆ ಬಿಡಬೇಕು, ತೆಗಿಬಾರ್ದು ಸ್ಟೀಮರಿಂದ, ಇದು ಪಾತ್ರೆಯಿಂದ ತೆಗಿಬಾರ್ದು, ಸ್ಟೀಮರಿಂದ ತೆಗೆದು ಹಾಗೆಯೇ ಕೆಳಗಡೆ ತಣ್ಣಗಾಗಕ್ಕೆ ಇಡಬೇಡಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ತಣ್ಣಗಾದ್ಮೇಲೆ ಅದು ತನ್ನಷ್ಟಕ್ಕೆ, ಅಂದರೆ ಸುಲಭಕ್ಕೇ ತೆಗಿಯೋಕ್ಕೆ ಬರುತ್ತೆ, ಅಂಟ್ಕೊಳ್ಳಲ್ಲ, ಕೆಳಗಡೆ ಏನು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ. ತೆಗೆದ ಮೇಲೆ ಕ್ರಿಸ್ಪಿನೆಸ್ ಆಗಿರುತ್ತೆ. ಚೆನ್ನಾಗಾಗಿತ್ತು ಟೇಸ್ಟು, ಸ್ವಲ್ಪ ಸಕ್ಕರೆ ಕಡಿಮೆ ಆಯಿತು, ಸ್ವೀಟ್ ಕಮ್ಮಿ ಇತ್ತು, ಬಟ್ ಟೇಸ್ಟ್ ಅಂತೂ ತುಂಬ